ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಉತ್ತರಾಮ್ನಾಯ ಪೀಠದ ಸ್ಥಾಪನೆ ಸಮಯದಲ್ಲಿ ಬಂದಿದ್ದಂತಹ ಹಲವಾರು ಯಾತ್ರಿಕರು ಕಾಶ್ಮೀರದಲ್ಲಿ ಇರತಕ್ಕಂತಹ ಸರ್ವಜ್ಞ ಪೀಠದ ಬಗ್ಗೆ ಆಚಾರ್ಯರಲ್ಲಿ ಹೇಳ್ತಾರೆ. ಹಾಗಾಗಿ ಗುರುಗಳಿಗೂ ಕೂಡ ಶಾರದಾ ಪೀಠದಲ್ಲಿ ಅಷ್ಟೊಂದು ಜನ ವಿದ್ವಾಂಸರು ಇರೋದಾದರೆ ಅಲ್ಲಿ ಯಾಕೆ ಶಾಸ್ತ್ರದನ್ನ ವಿಮರ್ಶೆ ಮಾಡಬಾರ್ದು ಅಂತ ಅನಿಸುತ್ತೆ. ಹಾಗಾಗಿ ಕಾಶ್ಮೀರದ ಕಡೆಗೆ ಹೊರಡ್ತಾರೆ. ಕಾಶ್ಮೀರದಲ್ಲಿ ಇದ್ದಂತಹ ಶಾಕ್ತ ಮತ್ತು ತಂತ್ರಗಳ ಪ್ರಾಮುಖ್ಯತೆಯನ್ನು ಗಮನಿಸ್ತಾರೆ. ಆನಂತರ ಆ ಪೂಜಾ ವಿಧಾನದಲ್ಲಿ ಇದ್ದಂತಹ ಕ್ರೂರತೆಯನ್ನು ಎಲ್ಲವನ್ನು ತೆಗೆದು ಸುಧಾರಣೆಯನ್ನು ತರ್ತಾರೆ. ಆ ಮುಖಾಂತರ ಅಲ್ಲಿದ್ದಂತಹ ವಿದ್ವಾಂಸರು ಮತ್ತು ಜನಸಾಮಾನ್ಯರ ಆದರವನ್ನು ಪಡೀತಾರೆ. ಎಲ್ಲರೂ ಒಮ್ಮತದಿಂದ ಇವರು ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಗುರುಗಳು ಸರ್ವಜ್ಞ ಪೀಠಕ್ಕೆ ಬರ್ತಾರೆ. ಅಲ್ಲಿ ತಮ್ಮ ಒಂದು ನಿಲುವನ್ನು ಹೇಳ್ತಾ ಹೋಗ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಸಮುದ್ರದಲ್ಲಿ ಏಳೋ ತರಂಗಗಳ ಹಾಗೆ ಈ ಜಗತ್ತು ಬ್ರಹ್ಮದಲ್ಲಿ ತೋರುತ್ತೆ. ಹೇಗೆ ಸಮುದ್ರವೇ ತರಂಗವಾಗಿ ತೋರುತ್ತೋ ಹಾಗೇನೆ ಬ್ರಹ್ಮ ಕೂಡ ಪ್ರಪಂಚ ಅನ್ನೋ ಹಾಗೆ ಅನಿಸುತ್ತೆ. ಹೇಗೆ ತರಂಗ ಅನ್ನೋದು ಮರುಕ್ಷಣದಲ್ಲೇ ಸಮುದ್ರದಲ್ಲಿ ಅಡಗುತ್ತೋ ಹಾಗೇನೆ ಪ್ರಪಂಚ ಕೂಡ ಬ್ರಹ್ಮದಲ್ಲಿ ಅಡಗಿರುತ್ತೆ. ಹೇಗೆ ಸಮುದ್ರ ಸ್ಥಿರವೋ ಹಾಗೇನೆ ಬ್ರಹ್ಮ ಕೂಡ ಸ್ಥಿರ ಮತ್ತು ಸತ್ಯ. ಆದ್ರಿಂದ ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತೆಲ್ಲ ಮಿಥ್ಯ. ತರಂಗಗಳ ಹಾಗೆ ಈ ಜಗತ್ತು ತೋರುತ್ತೆ, ಅಡಗತ್ತೆ. ಆದ್ರಿಂದ ಇದು ಸತ್ಯವಲ್ಲ, ಮಿಥ್ಯ. ಇದಕ್ಕೆ ಆಧಾರವಾದಂತಹ ಸಮುದ್ರವೇ ಸತ್ಯ. ಹಾಗೇನೆ ಸ್ವಪ್ನವು ಅದನ್ನು ಕಾಣ್ತಿರೋಷ್ಟು ಕಾಲವು ನಮಗೆ ಸತ್ಯ ಅನಿಸುತ್ತೆ. ಅದನ್ನು ಕಾಣ್ತಿರ್ಬೇಕಾದ್ರೆ ಇದನ್ನ ಕನಸು ಸತ್ಯ ಅಲ್ಲ ಅನ್ನೋ ಒಂದು ಅರಿವು ನಮಗೆ ಇರೋದಿಲ್ಲ. ಅದೇ ನಿಜ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಕನಸಿಂದ ಎಚ್ಚರಿಕೆ ಆದಾಗ ಅರೆ ಇದು ನಿಜ ಅಲ್ಲ, ಇದು ತೋರಿಕೆ, ಇದು ಮಿಥ್ಯವಾದದ್ದು ಅಂತ ನಮಗೆ ಮನದಟ್ಟಾಗುತ್ತೆ. ಕನಸಿನಲ್ಲಿ ಸತ್ಯ ಅನಿಸಿದ್ದು ಎಚ್ಚರಿಕೆಯಲ್ಲಿ ವ್ಯಾವಹಾರಿಕ ಸತ್ಯದ ದೃಷ್ಟಿಯಿಂದ ಮಿಥ್ಯವಾಗುತ್ತೆ. ಹಾಗೆ ಕೂಡ ಈ ಎಚ್ಚರದ ವ್ಯಾವಹಾರಿಕ ಸತ್ಯ ಅನ್ನೋದು ಶ್ರೇಷ್ಠತಮವಾದ ಪಾರಮಾರ್ಥಿಕದ ಸತ್ಯದ ಅಥವಾ ಎಚ್ಚರದ ಗಡಿಯಾಚೆಯ ಇಂದ್ರಿಯಾತೀತವಾದ ಅನುಭವದ ದೃಷ್ಟಿಯಿಂದ ಮಿಥ್ಯ ಅನ್ನಿಸ್ಕೊಳ್ಳುತ್ತೆ. ಈ ವ್ಯಾವಹಾರಿಕ ಜಗತ್ತಲ್ಲಿ ನಾವು ಇರೋವರೆಗೂ ಇಲ್ಲಿನ ವಿಧಿ ನಿಯಮಗಳನ್ನು ಪಾಲಿಸಲೇಬೇಕು. ಈ ವಿಧಿ ನಿಯಮಗಳನ್ನು ವೇದಶಾಸ್ತ್ರಗಳು ಮತ್ತು ಸ್ಮೃತಿಗಳು ಕೂಡ ನಮಗೆ ಬೋಧಿಸುತ್ತವೆ. ಇವುಗಳನ್ನು ಪಾಲಿಸ್ತಾ ಹಾಗೇನೆ ನಮ್ಮ ಆಧ್ಯಾತ್ಮಿಕ ಧ್ಯೇಯವನ್ನು ಮುಟ್ಟಲಿಕ್ಕೆ ಈ ಶಾಸ್ತ್ರಗಳು ಬೋಧಿಸುವಂತಹ ಮಾರ್ಗವನ್ನು ಅನುಸರಿಸಬೇಕು, ಸಾಧನೆಯನ್ನು ನಡೆಸಬೇಕು. ಎಲ್ಲರೂ ಸತ್ಯದ ಕಡೆಗೆ ಅಥವಾ ಬ್ರಹ್ಮ ಸಾಕ್ಷಾತ್ಕಾರದ ಕಡೆಗೆ ನಡಿಲೇಬೇಕು. ಈ ಜಗತ್ತು ಮಿಥ್ಯ. ಈ ಮಿಥ್ಯಾ ಶಾಸ್ತ್ರಗಳು ಬೋಧಿಸೋ ಮಾರ್ಗವನ್ನು ಅನುಸರಿಸೋದ್ರಿಂದ ಸತ್ಯದ ದರ್ಶನ ಆಗೋಕ್ಕೆ ಸಾಧ್ಯವಾ ಅನ್ನೋ ಶಂಕೆ ಬೇಡ. ನಾವು ನಮ್ಮ ಕನಸಲ್ಲಿ ಸಿಂಹ ಅಥವಾ ಸಲಗ ಬೆನ್ನಟ್ಟಿ ಬಂದಾಗ ಹೆದರಿ ಓಡ್ತೀವಲ್ವಾ, ಓಡ್ತಾ ಓಡ್ತಾ ಇದ್ದಕ್ಕಿದ್ದಾಗ ಎಚ್ಚರಿಕೆ ಸ್ಥಿತಿಗೆ ಬರ್ತೀವಲ್ವಾ, ಹಾಗೇನೆ ಶಾಸ್ತ್ರಗಳ ಪ್ರಯೋಜನವೂ ಕೂಡ ಹಾಗೇನೆ ನಮ್ಮನ್ನು ಈ ಮಿಥ್ಯಾ ಪ್ರಪಂಚದಿಂದ ದಾಟಿಸಿ ಪಾರಮಾರ್ಥಿಕ ತತ್ವದ ಕಡೆಗೆ ಅವು ನಮ್ಮನ್ನು ಒಯ್ಯಬಲ್ಲವು. ಎಚ್ಚರದ ಸ್ಥಿತಿಯಲ್ಲಿ ಇದ್ದಾಗಲೂ ಹಾಗೆ ಬಿಸಿಲಲ್ಲಿ ಕಾಣುವಂತಹ ಮರೀಚಿಕೆ ಅಥವಾ ನೀರಿದೆ ಅಂತ ಅನಿಸೋಂತಹ ತೋರಿಕೆ ಏನಿದೆ ಇದು ಅಸತ್ ಅಥವಾ ಮಿಥ್ಯ ಅನ್ನೋದು ನಮಗೆ ತಿಳಿಯುತ್ತೆ. ಹಾಗೇನೆ ಆತ್ಮಜ್ಞಾನಿಯಾದವನಿಗೆ ಈ ಜಗತ್ತು ಮಿಥ್ಯ ಅನ್ನೋದು ಸುಲಭವಾಗಿ ಅರ್ಥವಾಗುತ್ತೆ. ಇಂದ್ರಿಯಾತೀತವೂ ನಿರ್ಗುಣವೂ ನಿರಾಕಾರವೂ ಏಕಮೇವಾದ್ವಿತೀಯವೂ ಆದಂತಹ ಪರಬ್ರಹ್ಮವನ್ನು ಸಜ್ಜಿದಾನಂದ ಅಂತ ನಮ್ಮ ದ್ರಷ್ಟಾರರು ಕಂಡುಕೊಂಡಿದ್ದಾರೆ. ಈ ನಿರ್ಗುಣ ಬ್ರಹ್ಮದ ಉಪಾಸನೆ ಎಲ್ಲರಿಗೂ ತುಂಬ ಕಷ್ಟ ಸಾಧ್ಯ. ಹಾಗಾಗಿ ಸುಲಭವಾದಂತಹ ಸಗುಣ ಬ್ರಹ್ಮದ ಉಪಾಸನೆಯನ್ನು ನಮ್ಮ ಪೂರ್ವದ ಋಷಿಗಳು ರೂಢಿಗೆ ತಂದರು. ಪರಬ್ರಹ್ಮ ತನ್ನ ಶಕ್ತಿಯಾದ ಮಾಯೆಯ ಸಂಪರ್ಕದಿಂದ ಬ್ರಹ್ಮ, ವಿಷ್ಣು, ಶಿವ, ದುರ್ಗೆ ಇತ್ಯಾದಿ ನಾನಾ ರೂಪಗಳನ್ನು ತಳೆಯುತ್ತವೆ. ಈ ದೇವತೆಗಳಿಂದ ಪ್ರಾರಂಭಿಸಿ ಅತ್ಯಂತ ಸಣ್ಣದಾದ ಕ್ರಿಮಿವರೆಗೂ ಎಲ್ಲ ಜೀವಗಳಲ್ಲೂ ಜಡವಸ್ತುಗಳಲ್ಲೂ ಎಲ್ಲೆಲ್ಲೂ ವ್ಯಾಪಿಸಿರುವಂತಹ ಚೈತನ್ಯ ಒಂದೇ ಆಗಿದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅಂದರೆ ಪರಮಾತ್ಮ ತತ್ವ ಅನ್ನೋದು ಒಂದೇ ಆಗಿದೆ, ಅದು ಪರಬ್ರಹ್ಮ. ಉಳಿದ ಎಲ್ಲ ದೇವ ಅಥವಾ ದೇವಿಯರು ವ್ಯವಹಾರ ಜಗತ್ತಿನ ತತ್ವಗಳು, ನಾಮರೂಪಗಳಿಂದ ನಾವು ಆ ದೇವತೆಗಳನ್ನು ಉಪಾಸನೆ ಮಾಡಬೇಕು. ಅದರ ಮುಖಾಂತರ ನಾವು ನಮ್ಮ ಆತ್ಮೈಕ್ಯವನ್ನು
ಸಾಕ್ಷಾತ್ಕರಿಸ್ಕೊಳ್ಬೇಕು. ಸಾಧನೆಯ ಸೀಮೆಯಲ್ಲಿ ಮಾತ್ರ ಈ ನಾಮರೂಪಗಳಿರುತ್ತೆ. ಸಿದ್ಧಿಯ ಹಂತದಲ್ಲಿ ಈ ನಾಮರೂಪಗಳೆಲ್ಲ ಕರಗಿ ಹೋಗುತ್ತವೆ. ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನೇ ನಾನು ಅನ್ನೋ ಒಂದು ಅನುಭವ ಉಂಟಾಗ್ತಾ ಹೋಗುತ್ತೆ. ಪರಮಾರ್ಥ ತತ್ವವನ್ನ ನಾಮರೂಪಗಳು ಉಳ್ಳಂತಹ ಶಿವ, ವಿಷ್ಣು, ದೇವಿ, ಗಣಪತಿ, ಸೂರ್ಯ ಅಥವಾ ಸುಬ್ರಹ್ಮಣ್ಯ ಅಂತ ಯಾವುದೋ ಒಂದು ಹೆಸರಿಂದ ಕರೀದೆ ಬ್ರಹ್ಮ ಅಂತ ಕರೆಯೋದು ಇದೇ ಕಾರಣಕ್ಕಾಗಿ. ಅದು ನಾಮರೂಪರಹಿತವಾದದ್ದು. ನಮ್ಮ ಇಂದ್ರಿಯಗಳಿಂದ, ವಾಕ್ನಿಂದ ಹಾಗೂ ಮನಸ್ಸಿನಿಂದ ಅರಿಯಲಾದಂತಹ ತತ್ವ ಅದು. ಕೇವಲ ಇಂದ್ರಿಯಾತೀತವಾದ ಅಪರೋಕ್ಷ ಜ್ಞಾನದಿಂದ, ಅನುಭವದಿಂದಲೇ ಈ ಏಕೈಕ ತತ್ವವನ್ನು ಅರಿಯಬೇಕಾಗಿದೆ. ಇದರ ಅರಿವಿನಿಂದ ಶೋಕ ಮತ್ತು ಮೋಹಗಳ ನಿವೃತ್ತಿ ಕೂಡ ಆಗತ್ತೆ. ಈ ದಿವ್ಯ ಸ್ಥಿತಿಯಲ್ಲಿ ದ್ವೈತ ಅನ್ನೋದಿರಲ್ಲ, ಸರ್ವವೂ ಅದ್ವೈತವೇ ಆಗಿರುತ್ತೆ. ತತ್ರ ಕೋ ಮೋಹ ಕ ಶ್ಲೋಕ ಏಕತ್ವಮನುಪಶ್ಯತ ನೇಹನ ನಾಸ್ತಿ ಕಿಂಚನ ಯಥಾ ನದ್ಯಾಃ ಸ್ಯಂದನಾನ ಸಮುದ್ರೇ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ಯಾನ್ನಾಮರೂಪಾದ್ ವಿಮುಕ್ತಃ ಪರಾತ್ ಪರಂ ಪುರುಷಮುಪೈತಿ ಸರ್ವಂ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತಂ ಪ್ರಯತ್ಭಿವಂ ಸಂವಿಂಶತಿ ತದ್ವಿಜಿಜ್ಞಾಸಸ್ಯ ತತ್ ಬ್ರಹ್ಮೇತಿ ಅಂತ ಉಪನಿಷತ್ತುಗಳು ಹೇಳುತ್ತವೆ. ಈ ಪರಬ್ರಹ್ಮ ತತ್ವವನ್ನು ಉಪಾಸಿಸಿ ಎಲ್ಲರೂ ಅದೇ ಆಗಬೇಕು, ಅಂದರೆ ಬ್ರಹ್ಮವೇ ಆಗಬೇಕು. ಸರ್ವಂ ಶಿವಮಸ್ತು ಅಂತ ಹೇಳಿಬಿಟ್ಟು ಆಚಾರ್ಯರು ತಮ್ಮ ಮಾತುಗಳನ್ನು ಪರಿಸಮಾಪ್ತಿ ಮಾಡ್ತಾರೆ. ಆಚಾರ್ಯರು ತಮ್ಮೆದುರು ಕೂತಿದ್ದಂತಹ ಶ್ರೋತೃವೃಂದಕ್ಕೆ ಅಮೃತ ಧಾರೆಯಾಗಿ ತಮ್ಮ ಉಪದೇಶವನ್ನು ಅನುಗ್ರಹಿಸ್ತಾರೆ. ಎಲ್ಲರೂ ಬಹಳ ಕಾಲ ತನ್ಮಯರಾಗಿ ಕೂತಿರ್ತಾರೆ. ಶಾರದಾ ಕ್ಷೇತ್ರದಲ್ಲೇನೆ ಹಲವಾರು ದಿನಗಳ ಕಾಲ ಇದ್ದಂತಹ ಆಚಾರ್ಯರನ್ನ ಬಹಳಷ್ಟು ಜನ ಪಂಡಿತರು ಭೇಟಿ ಮಾಡ್ತಾರೆ. ತಮ್ಮ ತಮ್ಮ ಸಂದೇಹಗಳನ್ನು ಪರಿಹರಿಸ್ಕೊಳ್ತಾರೆ. ಹಾಗೇನೆ ಸಾಧನಾ ಪಥವನ್ನು ಕೂಡ ಅವರಿಂದ ಕೇಳಿ ತಿಳ್ಕೊಳ್ತಾರೆ. ಅನೇಕ ಜನ ಶ್ರೀವಿದ್ಯಾ ಮಂತ್ರೋಪದೇಶವನ್ನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಾಗಿರುವಂತಹ ಲೌಕಿಕ ತಾಪತ್ರಯಗಳನ್ನು ನಿವಾರಣೆ ಮಾಡೋದು, ಇವುಗಳಿಗೋಸ್ಕರ ಮಂತ್ರೋಪದೇಶವನ್ನು ಕೂಡ ಪಡ್ಕೊಳ್ತಾರೆ. ಆಚಾರ್ಯರು ಶಾರದಾ ಕ್ಷೇತ್ರಗಳಲ್ಲಿ 1-2 ತಿಂಗಳು ಇರ್ತಾರೆ. ಹಲವಾರು ಸ್ತೋತ್ರಗಳನ್ನು ರಚಿಸ್ತಾರೆ, ಸೌಂದರ್ಯ ಲಹರಿಯನ್ನು ರಚಿಸ್ತಾರೆ, ದೇವಿ ಶಾರದೆಗೆ ಅದನ್ನು ಸಮರ್ಪಿಸ್ತಾರೆ. ಕಾಶ್ಮೀರದಲ್ಲಿ ಸ್ವಲ್ಪ ಕಾಲ ಮಾತ್ರ ಸಂಚರಿಸಿದ ಆಚಾರ್ಯರು ಶ್ರೀ ಶಾರದಾ ಕ್ಷೇತ್ರದಲ್ಲಿ ಆತ್ಮಾರಾಮರಾಗಿದ್ದು ಕಾಮರೂಪದಲ್ಲಿದ್ದಾಗ ಪ್ರಾರಂಭ ಮಾಡಿದ್ದಂತಹ ಪ್ರಪಂಚಸಾರ ಅನ್ನೋ ಗ್ರಂಥವನ್ನು ಪರಿಸಮಾಪ್ತಿ ಮಾಡ್ತಾರೆ. ಆಚಾರ್ಯರು ತಮ್ಮ ದಿಗ್ವಿಜಯವನ್ನು ಸಂಪೂರ್ಣ ಮಾಡಿಕೊಂಡ ನಂತರ ಬದ್ರಿ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅವರನ್ನು ಭಕ್ತಿ ಶ್ರದ್ಧೆಯಿಂದ ಬೀಳ್ಕೊಟ್ಟ ಜನ ಶ್ರೀ ಗುರುವಿನ ಸ್ಮರಣೆ ತಮಗೆ ಸದಾ ಆಗ್ತಾ ಇರೋ ಹಾಗೆ ಅವರಿದ್ದಂತಹ ಆ ಎತ್ತರವಾದ ಆ ಪ್ರದೇಶವನ್ನು ಶ್ರೀ ಶಂಕರಾಚಾರ್ಯ ಪರ್ವತ ಅಂಥೇಳಿ ನಾಮಕರಣ ಮಾಡಿ ಕರೀತಾರೆ. ಆಚಾರ್ಯರು ಬದರಿಯಲ್ಲಿ ಆತ್ಮಾರಾಮರಾಗಿದ್ದು ಸ್ವಲ್ಪ ದಿನಗಳ ಮಾತ್ರ. ಅವರಿಗೆ ಮತ್ತೆ ಇನ್ನೊಂದು ಪ್ರಯಾಣ ಒದಗಿ ಬರುತ್ತೆ. ಬದರಿ ಯಾತ್ರೆಗಾಗಿ ಬಂದಿದ್ದಂತಹ ಹಲವು ಜನ ಯಾತ್ರಿಕರು ತಾವು ನೇಪಾಳದಿಂದ ಬರ್ತಾ ಇರೋದಾಗಿ, ಅಲ್ಲಿ ವೇದಾಂತ ಧರ್ಮಕ್ಕೆ ತ್ರಿವಿಷ್ಟಪ್ ದೇಶದ ಬೌದ್ಧ ತಾಂತ್ರಿಕರಿಂದ ತುಂಬ ಅಡ್ಡಿ ಆತಂಕಗಳು ಒದಗಿವೆ. ಪಶುಪತಿನಾಥನ ಪೂಜಾಭಿಷೇಕ ಅರ್ಚನೆಗಳಿಗೂ ಕೂಡ ಅವಕಾಶವಿಲ್ಲದೆ ತಾಂತ್ರಿಕರು ಅವಕ್ಕೆಲ್ಲ ಅಡ್ಡಿಯಾಗಿದ್ದಾರೆ ಅಂತಲೂ ಹೇಳ್ತಾರೆ. ಹಿಮಾಲಯ ಪರ್ವತದ ತಪ್ಪಲಲ್ಲಿದ್ದಂತಹ ನೇಪಾಳಕ್ಕೆ ಪ್ರಯಾಣ ಅನ್ನೋದು ತುಂಬ ಕಷ್ಟ ಸಾಧ್ಯವಾದದ್ದು. ಆದರೂ ಕೂಡ ಆಚಾರ್ಯರು ಹೇಗಾದರೂ ಆ ಸ್ಥಳಕ್ಕೆ ಭೇಟಿ ಕೊಡಬೇಕು, ಅವನತ ಸ್ಥಿತಿಯಲ್ಲಿ ಇರತಕ್ಕಂತಹ ವೈದಿಕ ಧರ್ಮಕ್ಕೆ ಮತ್ತೆ ಪುನಶ್ಚೈತನ್ಯವನ್ನು ಕೊಡಬೇಕು ಅಂತ ಅವರು ಪ್ರಾರ್ಥಿಸ್ಕೊತಾರೆ. ಅವರು ಧರ್ಮದ ಉದ್ಧಾರಕ್ಕಾಗಿ ಅವತರಿಸಿದ್ದಾರೆ, ಹಾಗಾಗಿ ಅವರಲ್ಲಿಗೆ ಭೇಟಿ ಕೊಡಲೇಬೇಕು ಅಂತ ಮತ್ತೆ ಮತ್ತೆ ಕೇಳ್ಕೊಳ್ತಾರೆ. ಆಚಾರ್ಯರು ನೇಪಾಳದ ಯಾತ್ರೆಯನ್ನು ನಿಶ್ಚಯ ಮಾಡಿಕೊಳ್ತಾರೆ. ಪ್ರಯಾಣದ ವ್ಯವಸ್ಥೆ ಆಗತ್ತೆ. ಬ್ರಹ್ಮಗುಪ್ತ ರಥಗಳನ್ನು ಸಿದ್ಧಪಡಿಸಿ ಪರ್ವತ ಪ್ರಾಂತ್ಯದಲ್ಲಿ ಶ್ರಮವಿಲ್ಲದೆ ಸಂಚರಿಸ್ತಕ್ಕಂತಹ ಹಲವಾರು ಅಶ್ವಗಳನ್ನು ಕೊಡ್ತಾನೆ. ಈ ಸಲದ ಪರಿವಾರ ತುಂಬ ಮಿತವಾಗಿರುತ್ತೆ. ಆಚಾರ್ಯರ ಜೊತೆಗೆ 4 ಪ್ರಮುಖ ಶಿಷ್ಯರು, ಸದಾಶಿವ, ಪರಮೇಶ್ವರ, ಮತ್ತಿಬ್ಬರು ಬ್ರಹ್ಮಚಾರಿಗಳು, ಮತ್ತು ಬ್ರಹ್ಮಗುಪ್ತ ನೇಮಿಸಿದಂತಹ 4-6 ಜನ ಮೈಗಾವಲವರು, ರಥಗಳನ್ನು ನಡೆಸೋಕ್ಕಿಂತ ದಕ್ಷರಾದಂತಹ ಸಾರಥಿಗಳು, 4 ಸೇವಕ ಜನ. ಇಷ್ಟು ಜನ ಮಾತ್ರ ಇರ್ತಾರೆ. ಆಚಾರ್ಯರು ರಥದಲ್ಲಿ ಕೂತೆ ಪ್ರಯಾಣ ಮಾಡಬೇಕು ಅಂತ ಬ್ರಹ್ಮಗುಪ್ತನು ಒತ್ತಾಯಪೂರ್ವಕವಾಗಿ ಕೋರಿಕೊಂಡದ್ರಿಂದ ಆಚಾರ್ಯರು ಒಪ್ಪಿಗೆ ಕೊಡ್ತಾರೆ.
ಯಾತ್ರೆ ಪ್ರಾರಂಭ ಆಗತ್ತೆ. ಬದರಿಯಿಂದ ಹರಿದ್ವಾರ, ಇಂದ್ರಪ್ರಸ್ಥ, ಅನಂತರ ಪಾಟಲಿಪುತ್ರಕ್ಕೆ ಬರ್ತಾರೆ. ಅಲ್ಲಿಂದ ಉತ್ತರ ಅಭಿಮುಖವಾಗಿ ಪ್ರಯಾಣ ಪ್ರಾರಂಭ ಆಗುತ್ತೆ. ದುರ್ಗಮವು ನಿಬಿಡಾರಣ್ಯಗಳಿಂದಲೂ ಚಳಿ ಮಳೆ ಗಾಳಿಗಳಿಂದಲೂ ಪರ್ವತ ಪ್ರಾಂತ್ಯದ ಈ ಪ್ರಯಾಣ ತುಂಬ ಕಷ್ಟಕರವಾಗಿರುತ್ತೆ, ಹಾಗೆ ಪ್ರಯಾಸಕರವೂ ಕೂಡ ಆಗಿರುತ್ತೆ. ಹಲವಾರು ದಿನಗಳ ಸತತ ಸಂಚಾರದಿಂದ ಈ ಅದ್ವೈತ ಭಿಕ್ಷು ಮತ್ತು ಅವರ ಶಿಷ್ಯರು ನೇಪಾಳ ರಾಜ್ಯದ ರಾಜಧಾನಿಯನ್ನು ಸೇರ್ತಾರೆ. ಇಲ್ಲಿ ನೇಪಾಳದಲ್ಲಿ ಧಾರ್ಮಿಕ ಸ್ಥಿತಿ ತುಂಬ ಶೋಚನೀಯವಾಗಿರುತ್ತೆ. ಬೌದ್ಧ ತಾಂತ್ರಿಕರು ಜನರನ್ನು ಮರಳುಗೊಳಿಸುವಂತಹ ಪವಾಡಗಳನ್ನು ಮಾಡ್ತಾ ಈ ಪವಾಡಗಳೇ ಧರ್ಮ ಅನ್ನೋಂತಹ ಭ್ರಾಂತಿಯ ಸನ್ನಿವೇಶವನ್ನು ಅಲ್ಲಿ ಮೂಡಿಸಿರ್ತಾರೆ. ನಾನಾ ವಿಧವಾದ ಈ ಪವಾಡಗಳನ್ನು ಕಂಡು ಜನಸಾಮಾನ್ಯರು ಇವರನ್ನೇ ಮಹಾತ್ಮರು, ಧಾರ್ಮಿಕ ಮಾರ್ಗದ ನಿರ್ದೇಶಕರು ಅಂತ ಕೂಡ ನಂಬಿಬಿಟ್ಟಿರ್ತಾರೆ. ಪಂಡಿತ ವರ್ಗವು ಆಶ್ರಯದಾತರಿಲ್ಲದೆ ತೀರಾ ಸೊರಗಿ ಹೋಗಿರುತ್ತವೆ. ದೇವಾಲಯದಲ್ಲಿ ಅವುಗಳ ಪೂಜೆಗಳಲ್ಲಿ ಬಲಿ ಮತ್ತು ಅನಾಚಾರಗಳು ತುಂಬಿ ಹೋಗಿರುತ್ತೆ. ಅಧಾರ್ಮಿಕವಾಗಿ ಅನಾಯಕವಾಗಿರುತ್ತೆ ನೇಪಾಳದ ಪರಿಸ್ಥಿತಿ. ಆಚಾರ್ಯರು ಪಶುಪತಿನಾಥ ದೇವಸ್ಥಾನದಲ್ಲಿ ಬೀಡು ಬಿಡ್ತಾರೆ. ಅಲ್ಲಿದ್ದ ಅರ್ಚಕರನ್ನ, ಪಂಡಿತರನ್ನ ಭೇಟಿ ಮಾಡ್ತಾರೆ. ಅವ್ರ ಜೊತೆಗೆ ದೇಶದ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಕುರಿತು ಸಮಾಲೋಚನೆಯನ್ನು ನಡೆಸ್ತಾರೆ. ತಮ್ಮ ಹತ್ರ ಮಾತಾಡ್ತಾ ಇರೋರು ಶಂಕರಾಚಾರ್ಯರು ಅಂತ ಪಂಡಿತರಿಗೆ ಅರಿವಾದ ಮೇಲೆ ಅವ್ರ ಜೊತೆ ಮನಬಿಚ್ಚಿ ಮಾತಾಡ್ತಾರೆ. ತಮ್ಮ ರಾಜ್ಯದಲ್ಲಿ ಬೌದ್ಧ ತಾಂತ್ರಿಕರು ಪ್ರಬಲರಾಗಿದ್ದಾರೆ. ವೈದಿಕ ಧರ್ಮಕ್ಕೆ ರಾಜಾಶ್ರಯ ಇದ್ರೂ ಕೂಡ ರಾಜ ಕೂಡ ಬೌದ್ಧರು ನಡೆಸುವಂತಹ ಪವಾಡಗಳಿಗೆ ಮರುಳಾಗಿ ಅವರುಗಳಿಗೆ ವಶವರ್ತಿಯಾಗಿದ್ದು ತಾವುಗಳು ನಿಸ್ಸಹಾಯಕರಾಗಿ ಇರುವಂತಹ ಪರಿಸ್ಥಿತಿ ಇದೆ ಅಂತ ತಿಳಿಸ್ತಾರೆ. ಆಚಾರ್ಯರು ಅವ್ರಿಗೆಲ್ಲರಿಗೂ ಸಾಂತ್ವನವನ್ನು ನೀಡ್ತಾರೆ. ತಮ್ಮ ಆಗಮನದ ವಿಚಾರವನ್ನು ಅಲ್ಲಿಯ ರಾಜ ಶಿವದೇವನಿಗೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು, ಜೊತೆಗೆ ಬೌದ್ಧ ಪಂಡಿತರ ಜೊತೆಗೆ ತಾವು ಚರ್ಚೆ ನಡೆಸ್ತೀವಿ ಅಂತ ಕೂಡ ಹೇಳಿ ಕಳಿಸ್ತಾರೆ. ಅಪರೂಪವಾಗಿ ನೇಪಾಳಕ್ಕೆ ಬರುತ್ತಿದ್ದ ಯಾತ್ರಿಕರಿಂದ ಆಚಾರ್ಯರ ವಿಚಾರ ಮಹಾರಾಜ ಶಿವದೇವನಿಗೆ ಅಲ್ಪ ಸ್ವಲ್ಪ ತಿಳಿದಿರುತ್ತೆ. ಶಂಕರರ ಆಗಮನ ಆಗಿದೆ ಅನ್ನೋ ವಿಚಾರ ತಿಳಿದ ನಂತರ ಆತ ಕೂಡಲೇ ದೇವಾಲಯಕ್ಕೆ ಆಗಮಿಸ್ತಾನೆ. ಆಚಾರ್ಯರಿಗೆ ಭಕ್ತಿ ಶ್ರದ್ಧೆಯಿಂದ ವಂದನೆಗಳನ್ನು ಸಲ್ಲಿಸ್ತಾನೆ. ತನ್ನ ಆಸ್ಥಾನದಲ್ಲೇ ಶಾಸ್ತ್ರಾರ್ಥ ಚರ್ಚೆಗೆ ಏರ್ಪಾಟು ಮಾಡೋದಾಗಿ ಭಿನ್ನವಿಸ್ತಾನೆ. ಆಚಾರ್ಯರು ನೇಪಾಳದಲ್ಲಿ ಇರೋವರೆಗೂ ಅವರ ಆತಿಥ್ಯಕ್ಕೆ ಎಲ್ಲ ವ್ಯವಸ್ಥೆಯನ್ನು ಸಜ್ಜುಗೊಳಿಸ್ತಾನೆ. ಮಾರನೇ ದಿನದಿಂದಲೇ ಶಾಸ್ತ್ರಾರ್ಥ ಸಭೆ ಪ್ರಾರಂಭ ಆಗುತ್ತೆ. ಹಲವಾರು ದಿನಗಳ ಕಾಲ ನಡೆದಂತಹ ಈ ಸಭೆಯಲ್ಲಿ ಆಚಾರ್ಯರು ಬೌದ್ಧ ಮತದ ವಿಚಾರವಾಗಿ ಮಾಡಿದ ವಿಮರ್ಶೆ ಸಭಿಕರನ್ನು ಅಚ್ಚರಿಗೊಳಿಸುತ್ತೆ. ಎಷ್ಟೋ ಜನ ಬೌದ್ಧ ಪಂಡಿತರು ತಮಗಿಂತ ಶಂಕರಾಚಾರ್ಯರೇ ತಮ್ಮ ಮತ ತತ್ವಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಪ್ರಾಂಜಲರಾಗಿ ಒಪ್ಕೊಳ್ತಾರೆ. ಶಂಕರರ ಜೊತೆ ಜಗಳ ಆಡಬೇಕು ಅಂತ ಬಂದ ತರುಣ ವಿದ್ವಾಂಸರು ಕೂಡ ಆಚಾರ್ಯರ ಪ್ರಸನ್ನವಾದ ಮುಖ, ನಿಷ್ಕಲ್ಮಶವಾದಂತಹ ಹೃದಯ, ವಿಶಾಲವಾದ ಮನಸ್ಸು, ಅವರ ಮೃದು ನುಡಿ ಇವುಗಳಿಗೆ ಮಾರು ಹೋಗ್ತಾರೆ. ಆಚಾರ್ಯರೆದುರಿಗೂ ಪವಾಡಗಳನ್ನು ಮಾಡಿ ಅವರನ್ನು ಆಶ್ಚರ್ಯಗೊಳಿಸಬೇಕು ಅಂತ ಬಂದವರು ನಾಚಿ ತಲೆ ತಗ್ಗಿಸ್ತಾರೆ. ಆಗ ಆಚಾರ್ಯರು ನಿರ್ಭೀತ ಕೇಸರಿ ಹಾಗೆ ಹೇಳ್ತಾರೆ, ಸ್ನೇಹಿತರೆ, ಬೌದ್ಧ ಮತಾವಲಂಬಿಗಳಾದ ನೀವೆಲ್ಲರೂ ನಮ್ಮ ಶತ್ರುಗಳಲ್ಲ, ನಮ್ಮ ವಿರೋಧಿಗಳು ಅಲ್ಲ. ನೀವೆಲ್ಲ ನಮ್ಮ ಅಣ್ಣ ತಮ್ಮಂದಿರೇ ಆಗಿದ್ದೀರಾ. ಕ್ಷುಲ್ಲಕವಾದ ಪವಾಡಗಳನ್ನು ಮೆರೆಸ್ತಾ ಆ ಪವಾಡಗಳೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು, ಭ್ರಾಂತಿಯನ್ನು ಮೂಡಿಸ್ತಾ ಇದ್ದೀರಾ. ನೀವು ಅಮಾಯಕ ಜನರನ್ನ ಮರಳು ಮಾಡಿ ದಾರಿ ತಪ್ಪಿಸ್ತಾ ಇದ್ದೀರಾ. ಜೊತೆಗೆ ನೀವು ಕೂಡ ಅವನತಿಯ ಪಥದಲ್ಲೇ ಸಾಕ್ತಾ ಇದ್ದೀರಾ. ಗೌತಮ ಬುದ್ಧ ಹೇಳಿದ್ದೇನು, ಮಾ ಹಿಂಸ್ಯಾತ್ ಸರ್ವಭೂತಾನಿ ಅನ್ನೋ ಒಂದು ವೈದಿಕ ಆದೇಶವನ್ನ ಅನುಸರಿಸಿ ಬೋಧಿಸಿದಂತಹ ಶುದ್ಧ ಚಾರಿತ್ರ, ಸಾತ್ವಿಕ ಜೀವನ, ತ್ಯಾಗ, ವೈರಾಗ್ಯ, ಅಹಿಂಸೆ, ಮೈತ್ರಿ, ಕರುಣೆ ಇವುಗಳನ್ನೆಲ್ಲ ಬಿಟ್ಟುಬಿಟ್ಟಿದ್ದೀರಾ. ಬೌದ್ಧ ಮತಕ್ಕೆ ನೀವು ಕಳಂಕವನ್ನು ತರ್ತಾ ಇದ್ದೀರಾ. ವೇದಾಂತ ಧರ್ಮವನ್ನು ನೀವು ಒಪ್ಕೊಳ್ಳಿ ಅಥವಾ ಒಪ್ಪದೇ ಇರಿ, ಆದರೆ ನಿಮ್ಮ ಧರ್ಮವನ್ನು ನೀವು ಸರಿಯಾಗಿ ಪಾಲಿಸಬೇಕು. ಜನರಲ್ಲಿ ಧೈರ್ಯ, ವಿಶ್ವಾಸ, ನೈತಿಕ ತತ್ವಶ್ರದ್ಧೆ ಇವುಗಳನ್ನಾದರೂ ಮೂಡಿಸ್ಬೇಕಲ್ವಾ ಅಂತಾರೆ. ಧರ್ಮಬೋಧಕರು, ಧರ್ಮ ಪ್ರಸಾರಕರು ಶುದ್ಧವಾದ ನೈತಿಕ ಜೀವನವನ್ನು ನಡೆಸಬೇಕು. ಪ್ರಾಪಂಚಿಕ ಸುಖ ಪ್ರಲೋಭನೆಗಳಿಗೆ ವಶರಾಗಬಾರ್ದು. ಅದರಿಂದ ಅವರ ಹಿಂಬಾಲಕರು ಕೂಡ ತಪ್ಪು ದಾರಿಗೆ ಹೋಗ್ಬಿಡ್ತಾರೆ ಅಂತ ಬೋಧಿಸ್ತಾರೆ. ಈ ಪಶುಪತಿನಾಥನ ಅರ್ಚಕರು ಅಮಾಯಕರಾಗಿರ್ತಾರೆ. ಪೂಜಾ ವಿಧಾನವನ್ನು ಸರಿಯಾಗಿ ತಿಳಿದವರಾಗಿರೋದಿಲ್ಲ. ಅವರು ತಮ್ಮಿಂದ ಪೂಜೆ ಸಾಧ್ಯ ಇಲ್ಲ, ಹಾಗಾಗಿ ಆಚಾರ್ಯರೇ ಪೂಜಾ ವ್ಯವಸ್ಥೆ ಮಾಡಬೇಕು ಅಂತ ದೀನರಾಗಿ ಪ್ರಾರ್ಥಿಸ್ತಾರೆ. ರಾಜ ಶಿವದೇವನು ಕೂಡ ಅವರನ್ನೇ ಅನುಮೋದಿಸ್ತಾನೆ.
ಆಗ ಆಚಾರ್ಯರು ಒಂದು ಸೋಮವಾರ ಪ್ರದೋಷ ಕಾಲದಲ್ಲಿ ತಾವೇ ಸ್ವತಃ ಶ್ರೀ ಸ್ವಾಮಿ ಪಶುಪತಿನಾಥನ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. ರುದ್ರಾಭಿಷೇಕವನ್ನ ಅರ್ಚನೆಯನ್ನ ನಡೆಸ್ತಾರೆ. ಪೂಜೆಗೆ ಅಂತ ಕೂತ ಆಚಾರ್ಯರು ಮೈ ಮರೆತು ಮಂತ್ರಗಾನವನ್ನು ಕೇಳ್ತಾ ಮಾರನೇ ಬೆಳಗಿನ ಜಾವದವರೆಗೂ ಶ್ರೀ ಶಿವಪೂಜೆಯನ್ನು ಮಾಡ್ತಾ ಕಾಲ ಕಳೀತಾರೆ. ನೇಪಾಳದ ರಾಜ ಶಿವದೇವ ಮತ್ತು ಆತನ ಆಸ್ಥಾನದ ಪಂಡಿತರು ದಿಗ್ಭ್ರಮೆಯಿಂದ ಇದನ್ನು ವೀಕ್ಷಿಸ್ತಾ ಮೈಮರೆತು ಕೂತು ಬಿಟ್ಟಿರ್ತಾರೆ. ಈ ಥರದ ತನ್ಮಯತೆಯ ಪೂಜೆಯನ್ನು ಅವರು ಜೀವನದಲ್ಲಿ ಕಂಡಿದ್ದು ಅದೇ ಮೊದಲ ಬಾರಿ ಆಗಿರುತ್ತೆ. ಮಾರನೇ ದಿವಸ ಬೆಳಗ್ಗೆ ಆಚಾರ್ಯರು ಶಿಷ್ಯ ಪರಮೇಶ್ವರನನ್ನ ಕರೀತಾರೆ. ಹೇಳ್ತಾರೆ, ಪರಮೇಶ್ವರ, ಇನ್ನು ಮೇಲಿಂದ ಈ ಪಶುಪತಿನಾಥನೇ ನಿನ್ನ ಆರಾಧ್ಯ ದೈವ ಆಗಬೇಕು. ಇವನನ್ನೇ ಪರಬ್ರಹ್ಮದ ದಿವ್ಯ ಪ್ರತೀಕ ಅಂತ ಭಾವಿಸಿ ಆರಾಧಿಸು. ನಿನ್ನ ಜನ್ಮ ಸಾರ್ಥಕ ಆಗುತ್ತೆ. ನಿನ್ನ ಜೊತೆ ಸದಾಶಿವನು ಇಲ್ಲಿರ್ತಾನೆ ಅಂತ ಹೇಳಿಬಿಟ್ಟು ಮಹಾರಾಜ ಶಿವದೇವನನ್ನು ಕುರಿತು, ರಾಜನ್, ನಿನ್ನ ಇಚ್ಛೆ ಹಾಗೆ ಇನ್ನು ಮೇಲಿಂದ ಪಶುಪತಿನಾಥನ ಅರ್ಚನೆಯನ್ನ ಈ ನಮ್ಮ ಶಿಷ್ಯರಾದಂತಹ ಪರಮೇಶ್ವರ ಮತ್ತು ಸದಾಶಿವರು ನಡೆಸ್ತಾರೆ. ಇವರು ಕಳೆದ 24 ವರ್ಷಗಳಿಂದ ನನ್ನ ಜೊತೆನೇ ಇದ್ದಾರೆ. ಸಾವಿರಾರು ಹರದಾರಿ ದೂರದಲ್ಲಿರುವಂತಹ ತಾಯಿ, ತಂದೆ, ಬಂಧು ಬಳಗ ಎಲ್ಲವನ್ನು ಬಿಟ್ಟು ನನ್ನ ಜೊತೆಯಲ್ಲಿ ತಿರುಗಾಡ್ತಾ ನನ್ನ ಸೇವೆ ಮಾಡ್ತಾ ಇದ್ದಾರೆ. ಇವರು ನನಗೆ ಸ್ನೇಹಿತರು ಕೂಡ ಹೌದು, ಶಿಷ್ಯರು ಕೂಡ ಹೌದು. ಇವರನ್ನ ನಿನ್ನ ಮಕ್ಕಳ ಹಾಗೆ ಭಾವಿಸಿ ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾರೆ. ಆಗ ರಾಜ ಶಿವದೇವನು, ಗುರುಗಳೇ, ತಮ್ಮ ಆಜ್ಞೆಯನ್ನು ಶಿರಸಾವಹಿಸ್ತೀನಿ. ತಮ್ಮ ಪಾದ ಧೂಳಿಯಿಂದ ನಮ್ಮ ರಾಜ್ಯದಲ್ಲಿ ಶಾಂತಿ ಸೌಖ್ಯ ನೆಲೆಸುತ್ತೆ ಅಂತ ವಿನಯವಾಗಿ ಹೇಳ್ತಾನೆ. ಮಹಾರಾಜ ಜಗದ್ಗುರುವನ್ನ ತನ್ನ ಅರಮನೆಗೆ ಬರಮಾಡಿಕೊಂಡು ಬಹಳವಾಗಿ ಸತ್ಕರಿಸ್ತಾನೆ. ಆಚಾರ್ಯರಿಗೆ 5 ಸ್ಫಟಿಕಲಿಂಗಗಳನ್ನ ಮತ್ತು ಅಪೂರ್ವವಾದಂತಹ ಸಾಲಿಗ್ರಾಮಗಳನ್ನ, ರುದ್ರಾಕ್ಷಿ ಮಾಲೆಗಳನ್ನ ಸಮರ್ಪಿಸ್ತಾನೆ. ಆಚಾರ್ಯರು ಅಪೂರ್ವವಾದ ಶಿವಲಿಂಗಗಳನ್ನ ಭಕ್ತಿಯಿಂದ ಕಣ್ಗೊತ್ಕೊಳ್ತಾ ಇರೋದನ್ನು ನೋಡಿದ ರಾಜ ಹೇಳ್ತಾನೆ, ಗುರುಗಳೇ, ಈ ಲಿಂಗಗಳು ನಮ್ಮ ಪೂರ್ವಜರಿಗೆ ಶ್ರೀ ಪರಮೇಶ್ವರನಿಂದಲೇ ಪ್ರಾಪ್ತವಾದವು ಅಂತ ಐತಿಹ್ಯ ಇದೆ. ಅವರು ಕೈಲಾಸ ಯಾತ್ರೆಗೆ ಅಂತ ಹೋಗಿದಾಗ ಅವರಿಗೆ ಈ ದಿವ್ಯ ಸ್ಫಟಿಕ ಲಿಂಗಗಳು ಪರಮೇಶ್ವರನಿಂದಲೇ ಅನುಗ್ರಹಿಸಲ್ಪಟ್ಟವು ಅಂತ ಹೇಳ್ತಾನೆ. ಆಚಾರ್ಯರ ನೇಪಾಳದ ಭೇಟಿಯ ಸ್ಮರಣೆಗಾಗಿ ಶಿವದೇವ ಅಲ್ಲಿ ಒಂದು ಮಠವನ್ನ ನಿರ್ಮಿಸ್ತಾನೆ. ಶ್ರೀ ಶಂಕರ ಮತ್ತು ಶ್ರೀ ದತ್ತಾತ್ರೇಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸ್ತಾನೆ. ಪುತ್ರ ಸಂತತಿ ಇಲ್ಲದ ರಾಜ ಆಚಾರ್ಯರಲ್ಲಿ ತನ್ನ ಕೊರಗನ್ನ ಭಿನ್ನವಿಸ್ಕೊಂಡಾಗ ಆಚಾರ್ಯರು ಆತನಿಗೆ ಹಲವು ವೈದಿಕ ಕರ್ಮಗಳನ್ನು ಆಚರಿಸೋದ್ರಿಂದ ಪುತ್ರ ಸಂತಾನ ಉಂಟಾಗುತ್ತೆ ಅಂತ ಆಶೀರ್ವಾದ ಪೂರ್ವಕವಾಗಿ ಭರವಸೆ ನೀಡ್ತಾರೆ. ಆಚಾರ್ಯರ ಆಶೀರ್ವಾದದಿಂದ ಮುಂದೆ ಜನಿಸಿದ ಆ ಮಗನಿಗೆ ದೊರೆಗಳು ಶ್ರೀ ಶಂಕರ ದೇವ ಅಂತಲೇ ನಾಮಕರಣ ಮಾಡ್ತಾನೆ. ಆಚಾರ್ಯರು ನೇಪಾಳದಿಂದ ಹಿಂತಿರುಗ್ತಾ ದಾರಿ ಉದ್ದಕ್ಕೂ ದೊರಕಿದ ಆದರದ ಸ್ವಾಗತವನ್ನು ಸ್ವೀಕರಿಸ್ತಾ ಪಾಟಲಿಪುತ್ರದಿಂದ ಇಂದ್ರಪ್ರಸ್ಥದ ಕಡೆಗೆ ಆಗಮಿಸ್ತಾರೆ. ಇಂದ್ರಪ್ರಸ್ಥದಿಂದ ಕುರುಕ್ಷೇತ್ರಕ್ಕೆ ತೀರ್ಥಸ್ಥಾನಕ್ಕೆ ಅಂತ ಹೋಗಿದ್ದ ಆಚಾರ್ಯರಿಗೆ ಮತ್ತೂ ಒಂದು ಪ್ರಯಾಣ ಕಾದಿರುತ್ತೆ. ಗಂಗಾ, ಯಮುನಾ, ಸರಸ್ವತಿಯ ಪುಣ್ಯ ಸಂಗಮ ಸ್ಥಳವಾದ ಪ್ರಯಾಗ ಕ್ಷೇತ್ರದಲ್ಲಿ ಆಗ ಕುಂಭಮೇಳಕ್ಕೆ ಅಂತ ಬಂದಿದ್ದಂತಹ ಹಲವಾರು ಯಾತ್ರಿಕರು ಕುರುಕ್ಷೇತ್ರಕ್ಕೂ ಬಂದಿರ್ತಾರೆ. ಅವರು ಆಚಾರ್ಯರನ್ನು ಸಂದರ್ಶಿಸ್ತಾರೆ. ಮಹಾತ್ಮರೇ, ಈಗ ಪ್ರಯಾಗ ಕ್ಷೇತ್ರದಲ್ಲಿ ಕುಂಭಮೇಳ ನಡೀತಾ ಇದೆ. ಶಿವರಾತ್ರಿಗೆ ಅದು ಪರಿಸಮಾಪ್ತಿ ಹೊಂದುತ್ತೆ. ಅಲ್ಲಿ ಸಾವಿರಾರು ಜನ ಸಾಧು ಸಂತರು, ಸನ್ಯಾಸಿಗಳು, ಪಂಡಿತ ಶ್ರೇಷ್ಠರು ಬಂದಿದ್ದಾರೆ. ತಾವು ಅಲ್ಲಿಗೆ ಭೇಟಿ ನೀಡಬೇಕು ಅಂತ ಮನವಿ ಮಾಡಿಕೊಳ್ತಾರೆ. ಆಚಾರ್ಯರು ಭರತ ವರ್ಷದ ಎಲ್ಲ ಸ್ಥಳಗಳಿಂದಲೂ ಬಂದು ಸೇರುವಂತಹ ಸಾಧು ಸಂತರ ಸಂದರ್ಶನಕ್ಕೋಸ್ಕರ, ಜೊತೆಗೆ ಪವಿತ್ರ ತೀರ್ಥ ಸ್ನಾನಕ್ಕೋಸ್ಕರ ಪ್ರಯಾಗದ ಕಡೆಗೆ ಸಂಚಾರ ಹೊರಡುತ್ತಾರೆ. ಆಚಾರ್ಯರು ಮಾಘಶುದ್ಧ ರಥಸಪ್ತಮಿ ಎಂದು ಪ್ರಾತಃ ಕಾಲದಲ್ಲಿ ಪ್ರಯಾಗ ಕ್ಷೇತ್ರವನ್ನು ಸೇರ್ತಾರೆ. ಎಲ್ಲಿ ನೋಡಿದ್ರೂ ಅಲ್ಲಿ ಜನ ತುಂಬಿಕೊಂಡ್ಬಿಟ್ಟಿರ್ತಾರೆ. ಸಾಧುಗಳು, ಸನ್ಯಾಸಿಗಳು, ಸಂತರು, ಎಲ್ಲ ಕಡೆ ಭಜನೆ, ಪ್ರವಚನಗಳು, ನಾನಾ ವರ್ಗದ, ನಾನಾ ಪಂಥದ ಜನ ಅಲ್ಲಿ ಸೇರ್ಕೊಂಡಿರ್ತಾರೆ. ಆಚಾರ್ಯರು ಮಿತ ಪರಿವಾರದ ಜೊತೆಗೆ ಅಲ್ಲಿಗೆ ಬಂದಿದ್ದು ಒಂದು ದೇವಾಲಯದ ಪಡಸಾಲೆಯಲ್ಲಿ ಬಿಡಾರವನ್ನ ಮಾಡ್ತಾರೆ. ತಾವು ಯಾರು ಅಂತ ಯಾರಿಗೂ ತಿಳಿಸೋದಿಲ್ಲ. ಈ ತೇಜೋವಂತನಾದಂತಹ ಸನ್ಯಾಸಿಯನ್ನ ನೋಡಿದ ಒಬ್ಬ ವೃದ್ಧ ಸನ್ಯಾಸಿ ಇವರಿಂದ ಆಕರ್ಷಿತರಾಗ್ತಾರೆ. ಯತಿವರ್ಯರು ಎಲ್ಲಿಂದ ಬಂದಿರೋದು ಅಂತ ಪ್ರಶ್ನಿಸ್ತಾರೆ. ಶಂಕರರು ಚುಟುಕಾಗಿ ನೇಪಾಳದಿಂದ ಅಂತ ಹೇಳ್ತಾರೆ. ಅವರು ಮತ್ತೆ ಕೇಳ್ತಾರೆ, ಯಾವ ಸಂಪ್ರದಾಯ ಅಂತ ಕೇಳಿದಾಗ ಆಚಾರ್ಯರು ಅದ್ವೈತ ಅಂತೇಳಿ ಹೇಳ್ತಾರೆ. ಆ ವೃದ್ಧ ಸನ್ಯಾಸಿ ಹುಬ್ಬೇರಿಸ್ತಾನೆ, ತಮಗೆ ಶ್ರೀ ಶಂಕರಾಚಾರ್ಯರ ಹೆಸರು ಗೊತ್ತೇ ಸ್ವಾಮಿಗಳೇ? ಅವರೇ ಈಗ ದಿಟ್ಟವಾದ ಅದ್ವೈತಾಚಾರ್ಯರು.
ಅಂತ ಹೇಳ್ತಾರೆ. ಆಚಾರ್ಯರು ಹಸನ್ಮುಖದಿಂದಲೇ ಹೇಳ್ತಾರೆ, ಹಾ, ಅವ್ರ ಹೆಸರು ಗೊತ್ತು, ಅವ್ರ ಪರಿಚಯನೂ ನನಗಿದೆ ಅಂತ ಹೇಳ್ತಾರೆ. ಈಗ ಆಚಾರ್ಯರು ಎಲ್ಲಿದ್ದಾರೆ ಅಂತ ಆ ವೃದ್ಧರು ಕೇಳಿದಾಗ, ನೇಪಾಳಕ್ಕೆ ಹೋಗಿದ್ರು, ಬದರಿಗೆ ಹಿಂದಿರುಗೋ ಮಾರ್ಗದಲ್ಲಿ ಇರಬಹುದು ಅಂತ ಹೇಳ್ತಾರೆ. ಆ ಮಹಾತ್ಮರ ದರ್ಶನ ಮಾಡಬೇಕು ಅನ್ನೋದು ನನ್ನ ಆಶಯ. ಅದಕ್ಕೋಸ್ಕರ ಬದರಿ ಕ್ಷೇತ್ರಕ್ಕೆ ಹೋಗಬೇಕಾಗುತ್ತೋ ಏನೋ ಅಂತ ವೃದ್ಧ ಸನ್ಯಾಸಿ ಹೇಳ್ತಾರೆ. ಬೇಡ, ನಿಮಗೆ ಅವರ ದರ್ಶನ ಇಲ್ಲೇ ಆಗತ್ತೆ, ಬೇಗನೆ ಆಗಬಹುದು, ಅವರು ಕುಂಭಮೇಳಕ್ಕೆ ಬರೋ ಸಂಭವ ಇದೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಶಿಷ್ಯರಿಗೆ ಅವರಿಬ್ಬರ ಮಾತುಗಳನ್ನು ಕೇಳಿ ಆಶ್ಚರ್ಯ ಆಗತ್ತೆ. ಗುರುಗಳು ತಾವೇ ಶಂಕರಾಚಾರ್ಯರು ಅಂತ ಯಾಕೆ ಹೇಳಲಿಲ್ಲ ಅಂತ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ಆ ವೃದ್ಧ ಸನ್ಯಾಸಿ ವಂದನೆ ಸಲ್ಲಿಸ್ತಾನೆ. ಆಚಾರ್ಯರು ಅವರಿಗೆ ನೀವು ಹಿರಿಯರು ಅಂತ ಹೇಳ್ಬಿಟ್ಟು ಪ್ರತಿವಂದನೆಯನ್ನ ಮಾಡ್ತಾರೆ. ಆತ ಆಚಾರ್ಯರ ವಿನಯ ಸೌಜನ್ಯಗಳನ್ನು ಮೆಚ್ಚಿಕೊಂಡು ಅಲ್ಲಿಂದ ಹೊರಡ್ತಾರೆ. ಆಚಾರ್ಯರ ಶಿಷ್ಯ ಪರಿವಾರದವರು ತೀರ್ಥ ಸ್ನಾನಕ್ಕೆ ಅಂತ ಸಂಗಮದ ಕಡೆ ನಡೀತಾರೆ. ಅವರನ್ನು ನೋಡಿದ ಜನ ತಾವಾಗೆ ಇವರಿಗೆ ದಾರಿ ಮಾಡಿಕೊಡ್ತಾರೆ. ಅವರನ್ನ ಕಂಡ ಎಲ್ಲರಿಗೂ ಇದುವರೆಗೂ ಇಂತಹ ತೇಜಸ್ವಿಯನ್ನು ಕಂಡಿಲ್ಲ, ಸಾಕ್ಷಾತ್ ಸೂರ್ಯ ಭಗವಾನನೇ ಭೂಮಿಗೆ ಇಳಿದ ಹಾಗಿದೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತೆ ಮತ್ತೆ ಅವ್ರ ಕಡೆ ನೋಡ್ತಾ ನಮಸ್ಕಾರ ಮಾಡ್ತಾ, ಸಾಕ್ಷಾತ್ ದಕ್ಷಿಣ ಮೂರ್ತಿನ ಇವರು ಅಥವಾ ಸ್ವಾಮಿ ಸುಬ್ರಹ್ಮಣ್ಯನ ಅಂತ ಅನ್ಕೊಳ್ತಾ ಇರ್ತಾರೆ. ಆಚಾರ್ಯರು ಸ್ನಾನ ಆಗೋವರೆಗೂ ಕಾದಿದ್ದ ಶಿಷ್ಯರು ಅನಂತರ ತಾವು ಸ್ನಾನ ಮಾಡ್ತಾರೆ. ಆಚಾರ್ಯರು ಜಪಕ್ಕೆ ಅಂತ ಮರದಡಿಯಲ್ಲಿ ಕೂತಾಗ ಅವರನ್ನ ಬದರಿಯಲ್ಲಿ ದರ್ಶನ ಮಾಡಿದ್ದ ಒಂದು ಯಾತ್ರಿಕರ ಗುಂಪು ಗುರುತಿಸುತ್ತೆ. ಅತ್ಯಾನಂದದಿಂದ ಶ್ರೀ ಶಂಕರಾಚಾರ್ಯ ಜಗದ್ಗುರು ಮಹಾರಾಜ ಜೈ ಜೈ ಅಂತ ಘೋಷಿಸ್ಬಿಡುತ್ತೆ. ಆ ಹೆಸರನ್ನ ಕೇಳಿದ್ದೇ ತಡ ಜನಗಳ ಗುಂಪು ಮಹಾಪ್ರವಾಹದ ಹಾಗೆ ಗುರುದೇವರ ಕಡೆ ಧಾವಿಸುತ್ತೆ. ಎಲ್ಲರಿಗೂ ಈ ಮಹಾತ್ಮರನ್ನು ದರ್ಶಿಸುವಂತಹ ತವಕ, ಕುತೂಹಲ, ಆಸೆ ಮತ್ತು ಅಪೇಕ್ಷೆಗಳು. ಶಂಕರ ಭಗವತ್ಪಾದರು ಎದ್ದು ನಿಂತ್ಕೊಂತಾರೆ. ಎರಡು ಕೈಗಳನ್ನು ಎತ್ತಿ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾರೆ. ಜನಸ್ತೋಮವು ಜಯ ಗುರು ಶಂಕರಾಚಾರ್ಯ, ಹರ ಹರ ಮಹಾದೇವ ಅಂತ ಘೋಷಿಸುತ್ತೆ. ಕುಂಭಮೇಳದಲ್ಲಿ ಸಮಾಹಿತರಾಗಿದ್ದಂತಹ ಸಾಧು ಸಂತರು, ಸಂತ ಮಹಂತರು, ಪಂಡಿತರು ಎಲ್ಲರೂ ಸರಸರನೆ ಇತ್ತ ಕಡೆ ಬರ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಹರ್ಷ, ಸಂತೋಷ, ಸಂಭ್ರಮ ಎಲ್ಲ ತುಂಬಿರುತ್ತೆ. ವೇದಾಂತ ಧರ್ಮದ ಪ್ರತಿಪಾದಕರಾದಂತಹ, ಅದ್ವೈತಕ್ಕೆ ಆಚಾರ್ಯರಾದಂತಹ, ಪ್ರಜ್ಞಾಚಕ್ಷುಗಳು ಆದಂತಹ ಜಗದ್ಗುರುಗಳು ಶ್ರೀ ಶಂಕರಾಚಾರ್ಯರು ತಾವಿದ್ದಲ್ಲಿಗೆ ಬಂದಿದ್ದಾರೆ, ತಮಗೆಲ್ಲ ದರ್ಶನ ಕೊಡ್ತಿದ್ದಾರೆ ಅಂತ ಎಲ್ಲರಿಗೂ ಆಶ್ಚರ್ಯ ಮತ್ತು ಆನಂದ ಆಗತ್ತೆ. ಆಚಾರ್ಯರನ್ನ ವಿವಿಧ ಮತ ಪಂಥಗಳ ಸಂಪ್ರದಾಯಗಳ ಪಂಡಿತರೆಲ್ಲರೂ ಬಂದು ಭೇಟಿ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಅವರೆಲ್ಲ ತಮ್ಮ ತಮ್ಮ ಮತ ಸಿದ್ಧಾಂತವನ್ನ ಮಂಡಿಸಿ ವಾದ ಮಾಡ್ತಾರೆ. ಗುಂಪು ಗುಂಪಾಗಿ ಬರ್ತಿದ್ದಂತಹ ವಿದ್ವಾಂಸರನ್ನ ಆಚಾರ್ಯರು ಏಕಾಂಗ ವೀರನ ಹಾಗೆ ಎದುರಿಸ್ತಾ ವೇದಾಂತ ಧರ್ಮದ ಪ್ರತಿಪಾದನೆ ಮಾಡ್ತಾ ಅದ್ವೈತ ತತ್ವದ ಅದ್ವಿತೀಯತೆಯನ್ನ, ಸರ್ವಶ್ರೇಷ್ಠತೆಯನ್ನ ಎಲ್ಲರಿಗೂ ಮನಗಾಣಿಸ್ತಾರೆ. ಸಕಲ ನದಿ, ತಟಾಕ, ಪುಷ್ಕರಣಿ, ಸರೋವರ ಇವೆಲ್ಲಕ್ಕೂ ನೀರೇ ಮೂಲ ಸ್ತೋತ್ರ. ಹಾಗೆ ಆ ನೀರು ಆವಿಯಾಗಿ, ಮೋಡವಾಗಿ, ಮಳೆಯಾಗಿ, ಹೊಳೆ ನದಿಗಳಲ್ಲಿ ಹರಿದು ಸಮುದ್ರ ಸೇರೋ ಹಾಗೆ ಭರತಖಂಡದಲ್ಲಿ ಎಲ್ಲ ಕಡೆ ವ್ಯಾಪಕವಾಗಿರುವಂತಹ ವಿವಿಧ ಮತ ತತ್ವಗಳ ಮೂಲ ಸ್ತೋತ್ರವು ವೇದವೇ ಆಗಿದೆ. ಶೈವರು, ವೈಷ್ಣವರು, ಸೌರರು, ಗಾಣಪತ್ಯ, ಶಾಕ್ತರು, ಜೈನ, ಬೌದ್ಧರು ಇವರು ಕೂಡ ನಮ್ಮವರೇ ಆಗಿದ್ದಾರೆ. ಇವರ ಮತಗಳು ಕೂಡ ನಮ್ಮ ಧರ್ಮದ ಕವಲು ಕೊಂಬೆಗಳೇ ಆಗಿವೆ. ದರ್ಶನಗಳಲ್ಲಿ ಭೇದ ಇರಬಹುದು, ಆದರೆ ನಾವೆಲ್ಲರೂ ಸನಾತನ ವೇದಾಂತ ಧರ್ಮಕ್ಕೆ ಸೇರಿರೋರು, ಭಾರತ ಭೂಮಿಗೆ ಸೇರಿದವರು. ನಾವು ಶ್ರೀ ವಸಿಷ್ಠ, ವಾಮದೇವಾದಿ ಋಷಿಮುನಿ ಪ್ರವರರು, ವ್ಯಾಸ ಮಹರ್ಷಿ, ರಾಮಚಂದ್ರ, ಶ್ರೀಕೃಷ್ಣರಂತ ಮಹಾಮಹಿಮರು ಅವತರಿಸಿರುವಂತಹ ಶ್ರೇಷ್ಠ ಜನಾಂಗಕ್ಕೆ ಸೇರಿದವರು ಅಂತ ನುಡಿತಾ ಇರ್ತಾರೆ ಗುರುಗಳು. ನಾವೆಲ್ಲರೂ ಸಾಮಾನ್ಯ ಧರ್ಮಗಳಲ್ಲಿ ಶ್ರದ್ಧೆ ಇಟ್ಟು ನಡಿಬೇಕು. ಪ್ರತಿಯೊಬ್ಬರು ತಮಗೆ ವಿಧಿಸಲ್ಪಟ್ಟಂತಹ ವಿಶೇಷ ಧರ್ಮದಲ್ಲಿ ಶ್ರದ್ಧೆ ಇಟ್ಟು ಅವುಗಳನ್ನ ಪಾಲಿಸ್ಬೇಕು. ತ್ರೈವರ್ಣಿಕರು ಕಾಮಕ್ರೋಧವನ್ನ, ದ್ವೇಷಾಸೂಯೆಗಳನ್ನ, ಲೋಪಮೋಹಗಳನ್ನ ವರ್ಜಿಸಿ ಧರ್ಮಪಥದಲ್ಲಿ ನಡೆದರೆ ಉಳಿದ ಜನಾಂಗ ಕೂಡ ಅವರನ್ನ ಅನುಸರಿಸುತ್ತೆ. ಪರಸ್ಪರ ಸಂದೇಹಗಳು, ಅಸಹನೆಯಿಂದ ಕಾದಾಡಿದ್ರೆ ನಾವು ದುರ್ಬಲರಾಗ್ತೀವಿ. ನಮ್ಮಲ್ಲಿರುವಂತಹ ಅನೈಕ್ಯ ಮತದಿಂದ ಧರ್ಮ ಗ್ರಂಥಗಳ ಬಗ್ಗೆ ತಪ್ಪು ಗ್ರಹಿಕೆ ಉಂಟಾಗುತ್ತೆ ಮತ್ತು ತಪ್ಪಾದ ವ್ಯಾಖ್ಯಾನಗಳಿಂದ ಭಿನ್ನಾಭಿಪ್ರಾಯಗಳು ತೋರುತ್ತೆ, ಭೇದಗಳು ತಲೆ ಎತ್ತುತ್ತವೆ. ಭೇದ ಇದ್ದಲ್ಲಿ ಭಯ ಮತ್ತು ಅಪಾಯವು ಸನ್ನಿಹಿತವಾಗುತ್ತೆ. ಭೇದವೇ ಒಗ್ಗಟ್ಟನ್ನು ನಾಶಪಡಿಸುತ್ತೆ. ಭೇದವೇ ಅನರ್ಥಕ್ಕೂ ಮೂಲ. ಹೇಗೆ ಈ ಪವಿತ್ರ ಸಂಗಮದಲ್ಲಿ
ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮವಾಗಿ ಮುಂದೆ ಒಂದಾಗಿ ಹರಿಯುತ್ತವೋ ಹಾಗೇನೆ ನಾವು ಕೂಡ ತತ್ವಾನ್ವೇಷಣೆಯಲ್ಲಿ ಧರ್ಮಾಚರಣೆಯಲ್ಲಿ ಒಂದಾಗಿ ಮುಂದೆ ಸಾಗಬೇಕು. ವೇದಾಂತ ಧರ್ಮವು ಬೋಧಿಸಿರುವಂತಹ ಜೀವನ ಧರ್ಮವನ್ನ, ಆಧ್ಯಾತ್ಮಿಕ ತತ್ವವನ್ನ ಅನುಸರಿಸಬೇಕು. ಆಗ ಎಲ್ಲರೂ ಸುಖಿಗಳಾಗಬಹುದು ಅಂತ ಆಚಾರ್ಯರು ಜನಸ್ತೋಮಕ್ಕೆ ಮನವಿ ಮಾಡ್ತಾರೆ. ಅವರು ಮತ್ತೆ ಮುಂದುವರೆದು ಹೇಳ್ತಾರೆ, ಪರತತ್ವ ಏಕನೋ ಅಥವಾ ಅನೇಕನೋ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಅಪ್ರಸ್ತುತವಾಗಿದೆ. ಮೊದಲು ನಾವು ಪರತತ್ವವನ್ನು ಅರಿಯೋಕ್ಕೆ ಅಗತ್ಯವಾದಂತಹ ಶ್ರೇಷ್ಠವಾದಂತಹ ಯೋಗ್ಯತೆಯನ್ನು ಪಡಿಬೇಕು. ಸಾಮರ್ಥ್ಯವನ್ನು ಮೊದಲು ಸಂಪಾದಿಸಬೇಕು. ಮಾನವರಾಗಿ ವೇದಾಂತ ಧರ್ಮದ ಅನುಚರರಾಗಿ ಬಾಳಬೇಕು. ಶಮ ದಮಾದಿ ಗುಣಗಳನ್ನು ರೂಢಿಸ್ಕೋಬೇಕು. ಕಾಮಕ್ರೋಧಗಳನ್ನು ಬಿಟ್ಟು ರಾಗದ್ವೇಷಗಳನ್ನು ವರ್ಜಿಸಿ ತೃಪ್ತಿ ಸಮಾಧಾನಗಳನ್ನು ಅಭ್ಯಾಸ ಮಾಡ್ಕೋಬೇಕು. ತ್ಯಾಗ ವೈರಾಗ್ಯಗಳನ್ನು ಗಳಿಸ್ಕೋಬೇಕು. ಯಾವುದು ನಿತ್ಯ, ಯಾವುದು ಸತ್ಯ, ಯಾವುದು ಅನಿತ್ಯ, ಯಾವುದು ಮಿಥ್ಯ ಅನ್ನೋದನ್ನು ಸ್ಪಷ್ಟವಾಗಿ ಅರಿಬೇಕು. ಸಹಜವಾಗಿ ನಮ್ಮಲ್ಲಿ ಜ್ಞಾನದ ಇಚ್ಛೆ ಉಂಟಾದಾಗ ಪರತತ್ವವನ್ನು ಅರಿಲಿಕ್ಕೆ ಪ್ರಾರಂಭ ಮಾಡಬಹುದು. ಶ್ರೋತ್ರಿಯನು, ಬ್ರಹ್ಮನಿಷ್ಠನು, ಅಕಾಮಹತನು ಆದ ಗುರುವನ್ನ ವಿನಯದಿಂದ ಆಶ್ರಯಿಸಬೇಕು. ಆತನ ಸೇವೆಯನ್ನು ನಡೆಸಿ ಆತ ಉಪದೇಶಿಸಿರುವಂತಹ ತತ್ವವನ್ನು ಕೇಳಿ ಮನನ ಮಾಡಿಕೊಂಡು ಪದೇ ಪದೇ ನಿಧಿಧ್ಯಾಸನ ಮಾಡಬೇಕು. ಆಗ ಪರತತ್ವ ಅನ್ನೋದು ತಾನೇ ತಾನಾಗಿ ಪ್ರಕಟವಾಗುತ್ತೆ. ನ ದ್ವಿತೀಯೋ ನ ತೃತೀಯೋ ನಶ್ಚತುರ್ಥೋ ನ ಪ್ಯುಚ್ಛತೆ ನ ಪಂಚಮೋ ನ ಷಷ್ಠ ಸಪ್ತಮೋ ನ ಪೃಚ್ಛತೆ ನ ಅಷ್ಟಮೋ ನ ನವಮೋ ದಶಮೋ ನ ಪೃಚ್ಛತೆ ಏಕಂ ಯದೇಕ ಏಷಃ ಅಂತ ವೇದ ಸ್ಪಷ್ಟವಾಗಿ ಘೋಷಿಸುತ್ತೆ. ಅಂದರೆ ಬ್ರಹ್ಮ ಅನ್ನೋದು ಒಂದೇನೆ. ಈ ಪರವಸ್ತುವನ್ನು ಬಿಟ್ಟು ಎರಡನೇದು, ಮೂರನೇದು ಅಥವಾ 4, 5, 6, 7, 8, 9, 10ನೇದಾಗಿ ಯಾವುದೂ ಇಲ್ಲ. ಇರೋದು ಒಬ್ಬನೇ, ಅದು ಬ್ರಹ್ಮ. ಅದೇನೆ ಏಕಮೇವ ದ್ವಿತೀಯ. ಆ ತತ್ವವನ್ನು ದರ್ಶನ ಮಾಡಲಿಕ್ಕೆ ತೆರೆದಿರುವಂಥ ಮಹಾಪಥದಲ್ಲಿ ಸಾಗಲಿಕ್ಕೆ ವಿಶ್ವದ ಎಲ್ಲರಿಗೂ ಅವಕಾಶವಿದೆ. ಅದು ಮಹಾಪಥ. ಎಲ್ಲರೂ ಒಟ್ಟಾಗಿ ಅಥವಾ ಬಿಡಿಬಿಡಿಯಾಗಿ ಆ ಮಹಾಮಾರ್ಗದಲ್ಲಿ ಸಾಗಬಹುದು. ಜಗಳಕ್ಕೆ, ಕದನಕ್ಕೆ, ದ್ವೇಷ ವೈಷಮ್ಯಗಳಿಗೆ ಅಲ್ಲಿ ಕಾರಣವೇ ಇಲ್ಲ. ಅದು ಸರ್ವರಿಗೂ ಸದಾ ತೆರೆದ ಮಹಾದಾರಿ ಅಂತ ಆಚಾರ್ಯರು ವೇದಾಂತ ಧರ್ಮದ ತಿರುಳನ್ನ ಉಪದೇಶಿಸ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.